ನಮಸ್ತೆ ಎಲ್ಲರಿಗೂ. ಈ ತಡರಾತ್ರಿ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಕಾರಣ ಇಷ್ಟೇ, ನಿನ್ನೆ ನಿಮಗೆ ಗೊತ್ತಿರ್ಬೋದು, ಬುರುಡೆ ಟೀಮಿನ ಮಹಾಧ್ಯಕ್ಷರಾದ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನನ್ನ ಬಾಯಿಂದ ಸುಮ್ಮನೆ ಧರ್ಮಕ್ಕೆ ಬೈಸ್ಕೊಂಡ್ರು. ವಿಷಯ ಇಷ್ಟೇ, ನಾನೇನು ಅವರನ್ನು ಬೈಲಿಲ್ಲ. ಸ್ಟಾರ್ಟಿಂಗಲ್ಲಿ ನಮ್ಮ ಕಾನ್ವರ್ಸೇಷನ್ ಕೂಲಾಗಿ ಇತ್ತು. ಸೊ ಎಲ್ಲ ವಿಚಾರವನ್ನು ಹೇಳಿಕೊಂಡಾಗ ಆ ವ್ಯಕ್ತಿ ಒಂದು ನಾಟಕ ಮಾಡಿದರು. ತನಗೇನು ಗೊತ್ತಿಲ್ಲ, ತನಗಿದು ಸಂಬಂಧನೇ ಅಲ್ಲ. ನಾನು ಕೇಳೋದು ಇಷ್ಟೇ, ಒಂದು ದೊಡ್ಡ ಹೋರಾಟದ ಸೌಜನ್ಯ ಹೋರಾಟ ಅಂದರೆ 14 ವರ್ಷದಿಂದ ಹೋರಾಟದ ನೇತೃತ್ವ ವಹಿಸ್ಕೊಂಡ ವ್ಯಕ್ತಿಗೆ ಒಬ್ಬ ವ್ಯಕ್ತಿಯನ್ನು ಸರಿ ಮಾಡಲಿಕ್ಕಾಗ್ತಿಲ್ಲ. ನಾನು ಹೆಸರು ಹೇಳಿದ್ದೀನಿ, ಶ್ರೀನಾಥ ಶೆಟ್ಟಿ, ಮುಂಬಯಿಯ ಒಬ್ಬ ರೌಡಿ. ಇವನನ್ನು ಸರಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಅವನು ಎಂಥ ನಾಯಕತ್ವ ವಹಿಸ್ಕೊಂಡ ವ್ಯಕ್ತಿ ಅಂತ ಕೇಳ್ತಾ ಇರೋದು. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ನಾನು ಕೇಳ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ಯಾವಾಗ ನನಗೆ ನಾಟಕ ಆಡಿದ್ರೋ, ಸುಳ್ಳು ಹೇಳಿದ್ರೋ, ಆವಾಗ ನಾನು ತಿರುಗಿ ಬಿದ್ದೆ. ನಿಮಗೆ ಯಾರಿಗಂತಲ್ಲ, ನಾನು ಅವರಿಗೆಂತಲ್ಲ, ನನಗೆ ಯಾವ ವ್ಯಕ್ತಿ ನನ್ನ ಎದುರು ನಾಟಕ ಆಡ್ತಾ ಇದ್ದೇನೆ ಅಂತ ಹೋಗ್ತದೆ, ಅಲ್ಲಿ ನಾನು ರಿಟರ್ನ್ ಹಾಕ್ತೀನಿ. ಸೊ ಅಲ್ಲಿ ನಾನು ಕೆಲವೊಂದು ಕ್ವಶನ್ಗಳನ್ನು ಹೇಳಿದೆ, ಅವರಿಗೆ ಆನ್ಸರ್ ಇಲ್ಲ. ಕೊನೆಗೆ ಅಣ್ಣಪ್ಪ ಮಂಜುನಾಥನ ಸತ್ಯನೇನು, ಆ ಕಾಲ್ ಕಟ್ ಆಯಿತು. ಆ್ಯಕ್ಚುಲಿ ನಾನು ಇನ್ನೊಂದು ಕಾಲ್ ಬಂತು ಅಂತ ಕಟ್ ಮಾಡಿದ್ದೇನೋ, ನನಗೆ ಕೇಳಿಸಿಲ್ಲ. ಅವರೊಂದು ಅವಾಚ್ಯ ಶಬ್ದ ಬೈದರು. ಅಲ್ಲಿ ಇಡೀ ಅವರ ಈ 14 ವರ್ಷದ ಹೋರಾಟದ ಫಲ ವ್ಯರ್ಥ ಆಯಿತು. ಯಾಕಂದರೆ ಅವರು ಒಂದು ಹೆಣ್ಣು ಮಗುವಿನ ನ್ಯಾಯ ಅಂತೇಳಿ 14 ವರ್ಷ ಮಾಡಿದ್ದು ಡೋಂಗಿ ನಾಟಕ ಅಂತ ಪ್ರೂವ್ ಆಯಿತು. ಯಾಕಂದರೆ ನಾನು ಒಬ್ಬಳು ಹೆಣ್ಣುಮಗಳು, ನನಗೆ ಕೆಟ್ಟ ಶಬ್ದದಿಂದ ಬೈದರು. ಅಲ್ಲಿ ಅವರ ಸಂಸ್ಕಾರ ನನಗೆ ಗೊತ್ತಾಯಿತು. ಇವರು ಹೆಂಡತಿಯನ್ನು ಕರೆಯೋದು ಇದೇ ಶಬ್ದದಿಂದ, ಮಗಳನ್ನು ಕರೆಯೋದು ಇದೇ ಶಬ್ದದಿಂದ, ಅಮ್ಮನನ್ನು ಇದೇ ಶಬ್ದದಿಂದ ಕರಿತಾಯಿದ್ರು ಅಂತ ನನಗೆ ಕ್ಲಾರಿಫೈ ಆಯಿತು. ಸೊ ಇಡೀ ಹೋರಾಟದ ಒಂದು ಹಾದಿ ತಪ್ಪಿತಲ್ಲ, ಅಣ್ಣಪ್ಪ ಮಂಜುನಾಥ ನನ್ನ ಮೂಲಕ ತಿಳಿಸಿದ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಇದೆ ಅದು, ಆಯಿತಾ. ಸೊ ಇದರ ಮುಂದುವರೆದ ಭಾಗವಾಗಿ ಈ ತಿಮರೋಡಿಯರ ಶಿಷ್ಯಂದಿರು ತುಂಬ ಇದ್ದಾರಂತೆ, ಲಕ್ಷಾಂತರ ಜೊತೆ ನಮ್ಮ ಅಣ್ಣನ ಜೊತೆ ಇದ್ದಾರೆ, ಆಯಿತಾ. ನಾನು ಇದ್ದೆ, ನಾವು ಹೊರಗೆ ಬಂದ ಒಂದು ಜನವರಿ ತಿಂಗಳಲ್ಲಿ ನಾನು ಹೊರಗೆ ಬಂದಾಯಿತು. ಜನವರಿ 31ಕ್ಕೆ ಕ್ಲೋಸ್ ಮ್ಯಾಟ್ರ್. ಇವರ ಡೋಂಗಿ ಹೋರಾಟ ನನಗೆ ಅರ್ಥ ಆಯಿತು. ನಾನು ಬಲಿಪಶು ಆಗ್ತಿದ್ದೀನಿ ಗೊತ್ತಾಯಿತು. ನನ್ನ ಮನೆಯವರ ಫೋರ್ಸಿಂದ ನಾನು ಹೊರಗೆ ಬರಲೇಬೇಕಾಯಿತು. ಸೊ ಇಡೀ ಹೋರಾಟದ ಒಂದು ಇದನ್ನು ಕೆಡಿಸಿದವಳು ನಮ್ಮ ವಿಜಯ ನಾರಾವಿ ಎಂಬ ಸಂತೆಯಲ್ಲಿ ಕೊತ್ತು ನಿಂತು ವ್ಯಾಪಾರ ಮಾಡುವ ಒಂದು ಹೆಂಗಸು. ಅವಳ ಪವರ್ ನೋಡಿ, ಎಂಥವರನ್ನು ಸಂತೆಗೆ ಕರೆಸ್ತಾಳೆ, ಮಟ್ಟಣ್ಣನಿಗೆ ಉದ್ದಂಡ ನಮಸ್ಕಾರ ಹಾಕ್ತಾಳೆ, ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ತಲೆಯಲ್ಲಿ ಕೂತ್ಕೊಳಿಸ್ತಾಳೆ. ವಿಚಿತ್ರ ಅಂದರೆ ಇವಳ ಮಾತಿಗೆ ಕೇಳುವವರು, ಮರುಳಾಗುವವರು, ಆಯಿತಾ. ನನಗೆ ಗೊತ್ತಿತ್ತು ಸ್ವಲ್ಪ, ಆದರೆ ನಾನು ಅವಳನ್ನು ಅವಾಯ್ಡ್ ಮಾಡಿದ್ದೆ ಸ್ವಲ್ಪ ತಿಂಗಳಿಂದ, ನನಗೆ ಬೇಡ ಅಂತ. ಬಟ್ ಅಲ್ಲಿಂದ ಅಲ್ಲಿಗೆ ಇತ್ತು, ಬಿಡಿ. ಅವಳು ನನ್ನ ಬೆನ್ನಿಗೆ ಯಾವಾಗ ನಂದು ಮತ್ತು ಪ್ರಶಾಂತ್ ನಡುವೆ ಒಂದು ಸಂಬಂಧ ಕಟ್ಟಿಕೊಟ್ಲು, ಅವತ್ತು ನನಗೆ ಅವಳ ನಿಜ ಬುದ್ಧಿ ಗೊತ್ತಾಯಿತು. ಇವಳು ಸಂಸಾರಕ್ಕೆ ಹುಳಿ ಹಿಂಡಲಿಕ್ಕೆ ಬಂದಿರೋದು ಅಂತ. ಅದೇ ದುರ್ಬುದ್ಧಿಯನ್ನು ಇವಳು ನನ್ನ ಫ್ಯಾಮಿಲಿಯಲ್ಲಿ ತೋರಿಸಿದ್ಲು. ನನಗೆ ತುಂಬ ಕ್ಲೋಸ್ ಇರೋರು ನನ್ನ ಅಕ್ಕ. ನಾನು ತುಂಬ ವೀಡಿಯೋದಲ್ಲಿ ನನ್ನ ಅಕ್ಕನ ಬಗ್ಗೆ ಹೇಳ್ತೀನಿ. ನನಗೆ ಅಪ್ಪನೂ ಅಮ್ಮನಾಗಿ ನೋಡ್ತಾ ಇರೋದು. ನನಗೆ ಅಪ್ಪ ಅಮ್ಮ ಇಲ್ಲದ ಕಾರಣ ಇವಾಗ ಆ ಸ್ಥಾನದಲ್ಲಿ ನಿಂತು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಿರೋದು, ಮೋರಲಿ ಸಪೋರ್ಟ್ ಎಲ್ಲರೂ ಮಾಡ್ತಾಯಿದ್ದಾರೆ. ಬಟ್ ಅದರಲ್ಲಿ ನನ್ನ ಎರಡನೇ ಅಕ್ಕ ಸ್ವಲ್ಪ ಕೇರ್ ಜಾಸ್ತಿ ತಗೊಳ್ತಾಳೆ ನನಗೆ, ಆಯಿತಾ. ಅವಳು ಒಂದು ಉನ್ನತ ಹುದ್ದೆಯಲ್ಲಿದ್ದಾಳು, ಡಾಕ್ಟ್ರೇಟ್ ಪದವಿ ಪಡೆದವಳು. ಇಡೀ ಫೇಸ್ಬುಕ್ಕಿಗೆ ಅವಳನ್ನು ಗೊತ್ತು, ಡಾಕ್ಟರ್ ಸುಜಾತ ತೆಕ್ಕಮೂಲೆ ಅಂತ. ತುಂಬ ಒಳ್ಳೆ ಬರಹಗಾರ್ತಿ ಕೂಡ. ಆ್ಯಕ್ಚುಲಿ ನನ್ನದೇ ವಿಷಯದಲ್ಲಿ ಅವಳು ಬರಹ ನಿಲ್ಲಿಸಿದ್ಲು, ಮೇ ಬಿ ಬರಿತಾಳೆ ಸೂನ್. ಅವಳು ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ ಮೇಲೆ ಬರಿತಾಳೆ ಅಂತ ಹೇಳ್ತಾ ಇದ್ಲು. ನಾನು ಹೇಳಿದೆ, ನೀನು ಸೌಜನ್ಯನಿಗೆ ನ್ಯಾಯ ಸಿಗೋಕ್ಕೆ ಕಾಯಬೇಡ ಮಾರೈತಿ. ಅದೊಂದು ಹೋರಾಟ ದಾರಿ ತಪ್ಪಿಯಾಗಿದೆ. ಇನ್ನು ಅವಳು ದೇವರ ಗತಿ ಅವಳನ್ನು ಕಾಪಾಡಬೇಕಷ್ಟೇ. ಆರೋಪಿ ಯಾರು ಮಾಡಿದಾರೋ ಅವರೇ ನೋಡ್ಕೊಳ್ಬೇಕು, ದೇವರೇ ಶಿಕ್ಷೆ ಕೊಡಬೇಕು. ಬಿಟ್ಟರೆ ಈ ಮಹೇಶಣ್ಣನ ನೇತೃತ್ವದ ಹೋರಾಟದಿಂದ ಇವರಿಗೆ 5 ಪೈಸೆದ್ದು ಜಯ ಅಲ್ಲ, ಇವರ ಮಾನ ಮರ್ಯಾದೆ ಫುಲ್ ಹೋಯಿತು. ನಿನ್ನೆ ನನ್ನ ಒಂದು ಇದರಿಂದ ಇಷ್ಟರವರೆಗೆ 14 ವರ್ಷದಿಂದ ಇವರು ಏನು ಮಾಡಿದ್ರ ಅದೆಲ್ಲ ನೀರಿಗೆ ಹೋಮ ಹಾಕಿದಾಗ ಆಯಿತು. ಅದಕ್ಕೆ ಒಬ್ಬಳು ಹೆಂಗಸು ಕಾರಣ, ವಿಜಯ ನಾರವಿ. ಇವಳ ಕುತಂತ್ರಿ ಬುದ್ಧಿ ನನ್ನ ಫ್ಯಾಮಿಲಿಯಲ್ಲಿ ಆಟ ಆಡಲಿಕ್ಕೆ ಬಂದವಳು. ನನ್ನ ಅಕ್ಕನಿಗೆ ಫೋನ್ ಮಾಡಿ ನನ್ನ ಬಗ್ಗೆ ಇಲ್ಲ ಸಲ್ಲದ, ನಾನು ಡೀಲ್ ಆಗಿದ್ದೀನಿ, ದೀಪಕ್ ಶೆಟ್ಟಿ ಮಾತಾಡ್ತೀನಿ. ಬಟ್ ನಾನು ದೀಪಕ್ ಶೆಟ್ಟಿಯಲ್ಲಿ ಯಾವಾಗ ಮಾತಾಡ್ತೀನೋ ನನ್ನ ಅಕ್ಕನಿಗೆ ಹೇಳಿದ್ದೀನಿ. ದೀಪಕ್ ಶೆಟ್ಟಿಗೆ ಮಾತಾಡಿದ್ದೀನಿ, ಶುಭರೈಗೆ ಮಾತಾಡಿದ್ದೀನಿ, ಸರಸ್ವತಿ ಬಜ್ಪೆಗೆ ಮಾತಾಡಿದ್ದೀನಿ. ಎಲ್ಲ ನಾನು ಸ್ಕ್ರೀನ್ಶಾಟು, ನಾನು ಮಾಡಿದ ಚಾಟು ನಾನು ನನ್ನ ಅಕ್ಕನಿಗೆ ಹೇಳ್ತೀನಿ. ಇನ್ನು ನನ್ನ ಹೋರಾಟಗಾರ್ತಿ ಒಬ್ಬಳು ಫ್ರೆಂಡ್ ಸೌಮ್ಯ ವಿಸ್ಮಯ ಅಂತ, ಅವರು ನನಗೆ ತುಂಬ ಕ್ಲೋಸು. ನಾನು ಈ ಪ್ರಶಾಂತ್ ವಿಷಯದಲ್ಲಾಗಲಿ ಪ್ರತಿಯೊಂದು ವಿಚಾರದಾಗಲಿ ಸೌಮ್ಯನವರಿಗೆ ಹೇಳಿದ್ದೆ. ಅವರು ನನಗೆ ಯಾರು ಏನು ಅಂದ್ರೂ ಸೌಮ್ಯ ನನ್ನನ್ನು ತುಂಬ ನಂಬ್ತಾಳೆ, ಆಯಿತಾ. ಅವಳಿಗೆ ಬೇಕಾದ ಕೇಳ್ಬೋದು ನಾನು ಹೇಗೆ ಅಂತ. ಪ್ರತಿಯೊಂದು ವಿಚಾರವನ್ನು, ನನ್ನ ಅಕ್ಕನಿಗೆ ಹೇಳಿದ ವಿಚಾರವನ್ನು ನಾನು ಸೌಮ್ಯನಿಗೆ ಹೇಳ್ತೀನಿ. ನಮ್ಮ ಹೋರಾಟಗಾರ್ತಿನೇ, ಎಲ್ಲರೂ ಇದು ಮಾಡುವಾಗಲೂ ನನ್ನ ಜೊತೆ ನಿಂತಿದ್ದು ಸೌಮ್ಯನೇ, ಓಕೆ. ಸೊ ಅವಳಲ್ಲಿ ಬೇಕಾದರೆ ಕ್ಲಾರಿಫಿಕೇಷನ್ ತಗೋಬೋದು. ಈ ವಿಜಯ ನಾರವಿ ಕುತಂತ್ರಿ ಏನು ಮಾಡಿದಾಳೆ, ನನ್ನ ಅಕ್ಕನಿಗೆ ಮಾತಾಡಿ ದೀಪಕ್ ಶೆಟ್ಟಿ ಕಾಲ್ ಮಾಡ್ತಾಳೆ, ದೀಪಕ್ ಶೆಟ್ಟಿಯ ಕಾಂಟ್ಯಾಕ್ಟ್ ಇದ್ದಾಳೆ, ದೀಪಕ್ ಶೆಟ್ಟಿ ನನಗೆ ಬ್ರೈನ್ ವಾಶ್ ಮಾಡಿದ್ದಾರೆ, ಏನೆಲ್ಲೋ ಹೇಳಿದ್ಲು. ಅವಳಿಗೂ ನಾನು ಹೇಳಿದ್ದೆ, ಹೌದು ದೀಪಕ್ ಶೆಟ್ಟಿ ಮಾಡ್ತಾಳೆ ಹೇಳಿದಾಳೆ. ಪಾಪ ನನ್ನ ಅಕ್ಕನಿಗೆ ಗೊಂದಲ ಆಯಿತು. ಅವಳಿಗೆ ಇದು ಕಾಲ್ ರೆಕಾರ್ಡ್ ಮಾಡೋದು ಗೊತ್ತಿರಲಿಲ್ಲ. ಸೊ ಅವಳಿಗೆ ತುಂಬ ಗೊಂದಲ ಇದೆ. ನನ್ನ ಅಕ್ಕ ಅದನ್ನು ವಿಷಯ ಹೇಳಿದ್ದು ಬೇರೆ ರೀತಿಯಲ್ಲಿ,
ಆಯಿತಾ. ಅವಳಿಗೆ ಮಾನಸಿಕವಾಗಿ ಸ್ವಲ್ಪ ಗೊಂದಲ ಆಗ್ತಾ ಇದೆ ಎಲ್ಲ ಇದು ಮಾಡಿ, ಯಾಕಂದರೆ ಈ ಕಡೆಯಿಂದ ಒಂದು ಅಟ್ಯಾಕ್ ಆಗ್ತಿದೆ, ಆ ಕಡೆಯಿಂದ. ಇವಳು ಅದನ್ನು ಕಾಲ್ ರೆಕಾರ್ಡ್ ಮಾಡಿ ಅವಳಿಗೀಗ ನಾನು ಅವಳ ಮಾನ ಮರ್ಯಾದೆ ಫುಲ್ ಹರಾಜಾದಮೇಲೆ ಬೇರೆ ಏನೂ ಸಿಗದೆ ಅಕ್ಕನ ಒಂದು ಹಳೆ ಕಾಲ್ ರೆಕಾರ್ಡಿಂಗ್ ತೆಗೆದು ವೈರಲ್ ಮಾಡ್ತಾ ಇದ್ದಾಳೆ ಗ್ರೂಪಲ್ಲಿ. ಈಗ ಶೈಲಜಾ ಅಮರನಾಥ್ ಎಂಬ ಪೆದ್ದಿ ಅದನ್ನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾಳೆ. ನಾನು ಇಮಿಡಿಯೇಟ್ ನನ್ನ ಅಕ್ಕನಿಗೆ ಕಾಲ್ ಮಾಡಿದೆ, ಯಾಕಂದರೆ ನಮಗೆಲ್ಲ ಇದೆಲ್ಲ ಅಭ್ಯಾಸ, ಅವರಿಗೆ ಗೊತ್ತಿಲ್ಲ, ಅವರು ಸ್ವಲ್ಪ ಪ್ರೊಫೆಷನಲಿ ಸ್ಟ್ಯಾಂಡರ್ಡ್ ಇರುವವರೆಲ್ಲ, ನಾಳೆ ಏನು ಭಯಪಡಬೇಡ. ಸೊ ಅವಳಿಗೆ ಬೇಕಾದರೆ ಕೇಸ್ ಹಾಕ್ಬೋದು, ಈ ಶೈಲಜಾ ಅಮರನಾಥ್ ಮೇಲೆ ಕೇಸ್ ಹಾಕ್ಬೋದು, ಯಾಕಂದರೆ ನನ್ನ ಅಕ್ಕ ಗೌರ್ಮೆಂಟ್ ಎಂಪ್ಲಾಯಿ. ಸೊ ಅವಳು FIR ಮಾಡಿದರೆ ಈ ಲಾಯರ್ ಕೂಡ ಒಳಗೋಗ್ತಾರೆ, ಯಾಕಂದರೆ ವಿದೌಟ್ ಹರ್ ಪರ್ಮಿಷನ್ ಯು ಹ್ಯಾವ್ ಪೋಸ್ಟೆಡ್ ಹೆರ್ ಆಡಿಯೋ. ಡೋಂಟ್ ವರಿ ಅಬೌಟ್ ಮೀ, ಐ ವಿಲ್ ನಾಟ್ ಫೈಲ್ ಎನಿ ಕೇಸ್ ಆನ್ ಯು ಮಿಸ್ Shailaja Amarnath, but my sister Dr. Sujata Tekkamali, she is working in Mangalore only, she is in education department, she will definitely file an FIR on you, okay. So because without her knowledge, without her permission, this Vijaya Naravi has recorded her voice and you have uploaded in your YouTube channel. This is enough for us. ಕಾನೂನು ಗೊತ್ತಿದೆ ನಮಗೆ. ನಾನು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ ನನ್ನ ಅಕ್ಕನ ವಾಯ್ಸನ್ನು ಅಕ್ಕನ ಪರ್ಮಿಷನ್ ಇಲ್ಲದೆ ಅಪ್ಲೋಡ್ ಮಾಡಿದ್ದಿ ಅಂತ ಹೇಳಿ ಮಾಡಿಸಲಿಕ್ಕೆ ನನಗೆ ಗೊತ್ತು. ಬಟ್ ಅಕ್ಕ ಬೇಡ ಹೇಳಿದರೆ ನಾನು ಮಾಡಲ್ಲ. ಅಕ್ಕ ರೆಡಿ ಇದ್ದರೆ, ಯಾಕಂದರೆ ನನ್ನ ಅಕ್ಕನವರನ್ನು ನಾನು ಪೊಲೀಸ್ ಸ್ಟೇಷನಿಗೆ ಕೋರ್ಟಿಗೆಲ್ಲ ಕರಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವರು ರೆಪ್ಯೂಟೆಡ್ ಸಂಸ್ಥೆಯಲ್ಲಿರೋಳು ಶೈಲಜಾ ಅಮರನಾಥ್ ಅವರೇ. ನಿನಕ್ಕಿಂತ ಎಷ್ಟೋ ಮೇಲೆ ಇರುವವರು. ಡಾಕ್ಟ್ರೇಟ್ ಪದವಿ ಪಡೆಯುವುದಂದರೆ ಅಷ್ಟು ಸುಲಭ ಅಲ್ಲ. ಶಿ ವಾಸ್ ಅ ಲೆಕ್ಚರರ್, ಅವಳು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಕೂಡ ಆಗಿದ್ಲು. MA ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್, BA ರ್ಯಾಂಕ್ ಸ್ಟೂಡೆಂಟ್, MA, MPhil, PhD ವರೆಗೆ ಮಾಡಿದವಳು. PhD ಕೂಡ ಸ್ಕಾಲರ್ಶಿಪ್ ತಗೊಂಡೇ ಮಾಡಿದವಳು. ಫೇಸ್ಬುಕ್ಕಲ್ಲಿ ದೊಡ್ಡ ಅಭಿಮಾನಿ ಬಳಗನೇ ಇದೆ ಸುಜಾತ ತೆಕ್ಕಮೂಲೆ ಅಂದರೆ. ಅವಳ ತಂಗಿ ನಾನು, ಗೊತ್ತಾಯ್ತಾ. ಸೊ ನನಗೆ ಅಂತಲ್ಲ, ನಮ್ಮ ಫ್ಯಾಮಿಲಿಗೆ ಒಂದು ರೆಪ್ಯೂಟೆಡ್ ಇದೆ. ಆ ರೆಪ್ಯೂಟೇಷನ್ ಇರೋದ್ರಿಂದಲೇ ಈ ದರಿದ್ರ ಗ್ಯಾಂಗಿನಿಂದ ನಾನು ಹಿಂದೆ ಸರಿದೆ, ಯಾಕಂದರೆ ಎಲ್ಲಿ ನನ್ನ ಫ್ಯಾಮಿಲಿ ರೆಪ್ಯೂಟೇಷನ್ ಹಾಳಾಗುತ್ತೆ ಅಂತ, ಆಯಿತಾ. ಸೊ ನನ್ನ ಬಗ್ಗೆ ಏನೆಲ್ಲ ನೀನು ಮಾತಾಡಿದ್ಯೋ ಅದು ನಾನು ಸ್ವೀಕರಿಸಿಲ್ಲ. ಶೈಲಜಾ ಅಮರನಾಥ್, ಅದು ನಿನಗೆ ರಿಟರ್ನ್ ಕೊಟ್ಟಿದ್ದೀನಿ. ನೀನು ನನ್ನ ಬಗ್ಗೆ ಏನು ಹೇಳಿದ್ಯೋ ಅದು ನಾನು ಸ್ವೀಕರಿಸಿಲ್ಲ ಅಂದಮೇಲೆ ನೀನೇ ವಾಪಸ್ ತಗೊಳ್ಬೇಕು. ನೀನೊಂದು ವಸ್ತು ಕೊಟ್ಟಿದ್ದೀಯಾ ನನಗೆ ಪ್ರೀತಿಯಿಂದ, ನನ್ನ ಹೆಸರು ಹೇಳೋದೇನೋ ನನಗೆ ಕೊಟ್ಟಿದ್ದೀಯಾ ಕಾಸರಗೋಡು ಅಂತ, ಬಟ್ ನನಗೆ ಅದು ಇಷ್ಟ ಆಗಿಲ್ಲ ಶೈಲಜಾ. ಸೊ ನಿನಗೆ ಅದನ್ನು ವಾಪಸ್ ಕೊಟ್ಟಿದ್ದೀನಿ. ನೀನು ಏನು ಹೇಳಿದ್ಯೋ ನಿನ್ನ ಇದಕ್ಕೆ ಅದನ್ನು ಸಮರ್ಪಣೆ ಮಾಡಿದ್ದೀನಿ, ಅದನ್ನು ನೀನು ಸ್ವೀಕರಿಸು. ಮತ್ತು ಈ ಕುತಂತ್ರಿ ವಿಜಯ ನಾರಾವಿಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಕಳ್ಳ ಬುದ್ಧಿ ಬಿಡು ಮಗಳೇ. ನೀನು ಎಷ್ಟೇ ಆಗಲಿಕ್ಕೆ ಹೋದರೂ ನಾರಾವಿ ಸಂತೆಯಲ್ಲಿ ನಿನಗೆ ಇರುವ ಹೆಸರು, ನಿನ್ನ ಕಾಂಟ್ಯಾಕ್ಟ್ಗಳು ಜಗಜ್ಜಾಹಿರವಾಗಿದೆ. ಇಡೀ ಉಡುಪಿ, ದಕ್ಷಿಣ ಕನ್ನಡ ಎಲ್ಲರಿಗೂ ಗೊತ್ತಿದೆ. ನಿನಗೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ದುಡ್ಡು ಹೋದ್ರೂ ಸಂಪಾದನೆ ಮಾಡ್ಬೋದು. ಹೋದ ಮಾನ ಮರ್ಯಾದೆ ಸಂಪಾದನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ನನಗೂ ನಿಂಗೆ ಇರೋ ಡಿಫರೆನ್ಸ್ ಅದೇ. ನಾನು ಮಾನ ಮರ್ಯಾದೆಯಿಂದ ಬದುಕೋಳು, ನೀನು ಮಾನಗೆಟ್ಟು ಬದುಕೋಳು ಅಷ್ಟೇ. ನೀನು ಎಷ್ಟೇ ನಿನ್ನ ಕುತಂತ್ರಿ ಬುದ್ಧಿ ಮಾಡು. ಆ ರವೀಂದ್ರ ಶೆಟ್ಟಿಯನ್ನು ಕರ್ಕೋ ಮುದುಕನನ್ನು, ಅವನಿಗೂ ಬೇರೆ ಕೆಲಸ ಇಲ್ಲ, ಎಲ್ಲ ಕೆಲಸ ಇಲ್ಲದವರೇ ಇರೋದು. ನಿಂಗೆಯೂ ಸಂತೆಯಲ್ಲಿ ವ್ಯಾಪಾರ ಇಲ್ಲ. ಶೈಲಜಾ ಅಮರನಾಥ್ ಕೋರ್ಟಿಗೆ ಹೋಗ್ತಾ ಇಲ್ಲ ನೆಟ್ಟಗೆ. ಮತ್ತು ಯಾರು ಅಣ್ಣ ಬೋಂಡಿಗೆ ಅದಕ್ಕಿಂತ ಮೊದಲು ಕೆಲಸ ಇಲ್ಲ, ಅವನು ಊರು ಸುತ್ತುವನು. ಇನ್ನು ಹರಿಣಾಕ್ಷ ಶೆಟ್ಟಿ, ಅವನು 24 ಗಂಟೆ ಆನ್ಲೈನ್ ಬಿದ್ದು ಸಾಯ್ತಾನೆ. ಸೊ ಇವರೆಲ್ಲ ನೀವೊಂದೊಂದು ಗ್ಯಾಂಗ್ ಮಾಡಿ ಇಂಥ ಟಾರ್ಗೆಟ್ಗಳನ್ನು ಮಾಡ್ತಾ ಇರಿ, ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಶುಭರಾತ್ರಿ.